ಹೀಗೆ ಎಲ್ಲ ಕಾರ್ಯಕ್ರಮಗಳು ಸಾಕಷ್ಟು ಇಡ್ತಾ ಇದ್ದಾರೆ. ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ನಾನು ಬಹಳ ಸಂತೋಷದಿಂದ ತಮಗೆಲ್ಲರಿಗೂ ವಂದಿಸ್ತಾ ಎರಡು ಮಾತು ಹೇಳ್ತೀನಿ ಅಷ್ಟೇ. ಈ ಕವಿಗಳು ಈ ದೇಶಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕಲಾವಿದರು ಕೊಟ್ಟಿದ್ದಾರೆ. ಎಲ್ಲ ಕಲೆಯಲ್ಲೂ ಕೂಡ ಬಹಳ ಶ್ರೇಷ್ಠವಾದದ್ದು ಕವಿತೆ ಅಂತ ನಾನು ಅಂತೀನಿ. ಯಾಕೆಂದರೆ ಯಾರು ಹೇಳದೆ ಕೇಳದೆ ರಾಗ ಹಾಡಿದರೆ ಅದೇ ಕವಿತೆ. ಬಹುಶಃ ಮನುಷ್ಯ ಹುಟ್ತಾನೆ ಅಳೋದು ಮತ್ತು ನಗೋದ್ರ ಮೂಲಕನೇ ಕವನ ಪ್ರಾರಂಭ ಆಯಿತೇನೋ ಅಂತ ಅನಿಸುತ್ತೆ. ತನ್ನ ಮನದ ನೋವನ್ನು ಮತ್ತು ನಲಿವನ್ನು ಅದನ್ನು ಜನಗಳ ಮುಂದೆ ಈ ಸಮಾಜದ ಮುಂದೆ ಹೇಳ್ಕೊಳ್ಳುವಂಥದ್ದು ಮತ್ತು ತನ್ನನ್ನು ತಾನು ಗುರುತಿಸ್ಕೊಳ್ಳುವಂಥದ್ದು, ಇವೆಲ್ಲವನ್ನು ಕೂಡ ಎಲ್ಲದಕ್ಕಿಂತ ಹೆಚ್ಚಾಗಿ ಬುಡಕಟ್ಟು ಜನಗಳು ಹೆಚ್ಚಿನ ಒಂದು ಇದನ್ನು ಅನುಸರಿಸ್ತಾರೆ. ಇವತ್ತಿನ ಅಧ್ಯಕ್ಷತೆ ನಾವು ಹೆಸರು ಹೇಳಲಿಲ್ಲ ನಾನು. ಗೋವಿಂದರಾಜು ವಹಿಸಿದ್ದಾರೆ ಮತ್ತು ತಾವೆಲ್ಲ ಇದ್ದೀರಾ. ತಮಗೆಲ್ಲರಿಗೂ ಕೂಡ ನಾನು ವಂದಿಸ್ತೀನಿ. ಹೀಗೆ ನಾವು ಬುಡಕಟ್ಟು ಜನ, ಲಂಬಾಣಿ, ಬಂಜಾರ ಅಂತೆಲ್ಲ ಹೇಳ್ತಾರೆ ನಮ್ಮಲ್ಲಿ. ಇವತ್ತಿಗೂ ಕೂಡ ನಮ್ಮಲ್ಲಿ ಯಾವುದಾದ್ರೂ ಒಂದು ನೋವಿನ ವಿಷಯ ಬಂದರೆ ಅದನ್ನು ರಾಗವಾಗಿ ಹಾಡಿಕೊಂಡೇ ಹೇಳ್ತಾರೆ. ಯಾವುದೇ ಒಂದು ಸಂತೋಷದ ವಿಷಯ ಇದ್ದರೂ ಕೂಡ ಹೇಳುವಾಗ ಅದು ಒಂದು ಪಾರಂಪರಿಕವಾಗಿ ಬಂದಿರುವಂಥ ಸಾಂಪ್ರದಾಯಿಕ ಕಲೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆದರೆ ಈಗೆಲ್ಲ ಆಧುನಿಕ ಜಗತ್ತು ಅನ್ನೋದಕ್ಕೆ ಸ್ವಲ್ಪ ಕಡಿಮೆ ಆಗಿರ್ಬೋದು. ನಾಗರಿಕತೆ ಹೆಚ್ಚಿದಂಗೆಲ್ಲ ಯಾವಾಗಲೂ ಹಳೆಯ ಸಂಪ್ರದಾಯಗಳು ಮೂಲೆ ಸೇರ್ತಾ ಹೋಗ್ತವೆ. ಆ ರೀತಿಯಾಗಿ ಈ ಹಾಡು ಮತ್ತು ಕುಣಿತಗಳು ಪ್ರಾರಂಭ ಆದವು. ಇವತ್ತು ನಾವು ಈ ಕವಿ ಅನ್ನೋ ಈಗಿನ ಈ 21ನೇ ಶತಮಾನದಲ್ಲಿ ನಾವು ಬರಿಬೇಕಾದ್ರೆ ಕವನಗಳು ಏನನ್ನು ಹೇಳಬೇಕಾಗಿದೆ, ಏನನ್ನು ಹೇಳೋದಕ್ಕೆ ಈ ಕವನಗಳು ಪ್ರಯತ್ನ ಮಾಡ್ತಾ ಇದ್ದಾವೆ ಮತ್ತು ಏನನ್ನು ಹೇಳ್ತಾ ಇದ್ದಾರೆ, ಜನ ಯಾವ ಭ್ರಮೆಯಲ್ಲಿದ್ದಾರೆ, ಇದನ್ನು ನಾವು ಆಲೋಚನೆ ಮಾಡಿದಾಗ ನಿಜವಾಗಿಯೂ ಬಹಳನೇ ಆತಂಕದ ಪರಿಸ್ಥಿತಿ ಇದೆ. ಯಾಕೆಂದರೆ ನಾವು ಏನು ಹೇಳಬೇಕಂತಿದ್ದೀವೋ ನೋಡಿ, ಅಲ್ಲಿ ಕಾಂಗ್ರೆಸ್ ಇದರಿಂದ ನಡೆದಿದ್ದು ರಾಜೀವ್ ಗಾಂಧಿ ಮತ್ತು ದೇವರಾಜ ಅರಸು ಅವರ ಕಾರ್ಯಕ್ರಮ. ಅದರಲ್ಲಿ ಲಕ್ಷಾಂತರ ಜನ ಇದ್ದರು. ಅಲ್ಲಿ ರಾಜಕಾರಣ ಇದೆ ನಿಜ, ರಾಜಕೀಯವಾಗಿ ಎಲ್ಲವೂ ಕೂಡ ಚೆನ್ನಾಗೇ ನಡೀತಾ ಇದೆ. ಆದರೆ ಅಲ್ಲಿ ಒಂದು ಭ್ರಮೆ ಇದೆ. ಆ ಭ್ರಮಾಲೋಕದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿದ್ದೀವಿ, ನಮ್ಮನ್ನು ರಾಜಕಾರಣಿಗಳು ಕಾಪಾಡ್ತಾರೆ, ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ, ನಮಗೆಲ್ಲ ರೀತಿಯ ಸುಖ ಇದೆ, ಸಂತೋಷ ಇದೆ ಅಂತ ಭಾವಿಸ್ಕೊಂಡೇ ಅಲ್ಲಿ ಕೂತ್ಕೋಬೇಕು. ಅದಕ್ಕೆ ಜನ ಬಹಳ ಬರ್ತಾರೆ. ಇಲ್ಲೇನಿಲ್ಲ, ಇರೋದನ್ನು ಕೂಡ ಅಲ್ಲಗಳಿತಾರೆ. ಇವರು ದೇವರನ್ನು ನಂಬಲ್ಲ, ಧರ್ಮ ನಂಬಲ್ಲ, ಮತ್ತು ಮಾಟ ಮಂತ್ರ ಇಂಥವನ್ನೆಲ್ಲ ನಂಬೋದಿಲ್ಲ. ಆದ್ದರಿಂದ ಈ ಜನಗಳ ಹತ್ರ ನಾವು ಹೋಗಿ ಏನನ್ನು ಪಡಿಬಹುದು, ಏನನ್ನು ಸಾಧಿಸ್ಬೋದು ಅನ್ನೋವಂಥ ಒಂದು ದಿಕ್ಕಿನಲ್ಲಿ ವಿಚಾರ ಮಾಡೋದ್ರಿಂದ ಇಂಥ ಕಾರ್ಯಕ್ರಮಗಳಿಗೆ ಯಾವಾಗಲೂ ಕೂಡ ನಾವು ಅಲ್ಪಸಂಖ್ಯಾತರೇ. ಎಷ್ಟು ಅಲ್ಪಸಂಖ್ಯಾತರಂದರೆ ನಮ್ಮ ಮನೆಗಳಲ್ಲಿ ಕೂಡ ನಮ್ಮ ಜನಗಳು ಅಂಥ ಒಂದು ಇದರಲ್ಲಿ ಜಾಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾವುದು ಆ ಮೂಢನಂಬಿಕೆಯ ಜಾಲ. ಅದರಿಂದ ನಾವು ಬಹುಶಃ ಯಾವತ್ತೂ ಹೊರಗೆ ಬರೋಕ್ಕೆ ಆಗೋಲ್ವೇನೋ ಅಂತ ನನಗನ್ಸುತ್ತೆ. ಯಾಕೆ ಹಾಗನ್ಸುತ್ತೆ ಅಂದರೆ ಇಲ್ಲಿ ಈ ರೀತಿಯ ಚಿಂತನೆ ಮಾಡೋ ಜನಗಳು ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಶರಣಾಗತರಾಗ್ತಾರೆ. ಈಗ ನಾನು ಮಾತಾಡ್ತಾ ಹೇಳ್ತಾ ಇದ್ರು, ಯಾರು ಹೇಳಿದ್ರು ಅಂದರೆ ನಮ್ಮ ವಿಜ್ಞಾನಿ ಮಾತಾಡ್ತಿದ್ರಲ್ಲ ನಾಗರಾಜ್ ಅವರು, ವಿಜ್ಞಾನಿ ಬಸ್ ಅಲ್ಲ ಚಂದ್ರಶೇಖರ್ ಅವ್ರು ಮಾತಾಡ್ತಾ ಬಹಳಷ್ಟು ವಿಷಯ ಹೇಳಿದರು ಅವರು. ಅದರಲ್ಲಿ ಅವ್ರು ಹೇಳಿದರು, ನಾವು ಯಾವ ರೀತಿಯಿಂದಲೂ ಕೂಡ ಇಲ್ಲಿ ನಾವು ಸತ್ಯವನ್ನು ಹೇಳಿ ಜಯಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋ ಅರ್ಥದಲ್ಲೇ ಬಹಳಷ್ಟು ಮಾತಾಡಿದರು ಅವ್ರ ಮಾತನ್ನು ನಾವೆಲ್ಲರೂ ಕೂಡ ಅನುಮೋದಿಸ್ತೀವಿ. ಆದರೆ ಬೇರೆಯವರು ಯಾರು ಕೂಡ ಅದನ್ನು ಒಪ್ಕೊಳ್ಳೋಕ್ಕೆ ತಯಾರಿರೋದಿಲ್ಲ. ಈಗ ಉದಾಹರಣೆಗೆ ನಾನು ಈ ವಿಷಯವಾಗಿ ಒಂದು 25-30 ವರ್ಷದ ಹಿಂದೆ ಬರೆದಂಥ ಒಂದು ಪದ್ಯವನ್ನು ವಾಚನ ಮಾಡಿ ಈ ಕವಿಗೋಷ್ಠಿಯನ್ನು ಉದ್ಘಾಟನೆ ಮಾಡ್ತೇನೆ ಬಹಳ ಪ್ರೀತಿಯಿಂದ. ಯಾಕೆಂದರೆ ಕವಿಗಳು ಓದೋರಿದ್ದಾರೆ, ಅವರಿಗೆ ಅವಕಾಶ ಕೊಡಬೇಕು. ನಾವು ಹೆಚ್ಚಿಗೆ ಈ ವಿಷಯದಲ್ಲಿ ಮಾತಾಡೋದು ವ್ಯರ್ಥ ಅಂತ ಅನಿಸುತ್ತೆ. ಅವರು ಕವನಗಳೇ ಅದನ್ನು ಹೇಳಬೇಕಾಗ್ತದೆ ಕವನ. ಈಗ ಈ ಕವನದ ಹೆಸರು ಮುಂಜಾವು ಅಂತ. ಈ ಕವನ ಕಲ್ಲು ಮಣ್ಣು ಕಟ್ಟಿಗೆಗಳಲ್ಲಿ ಆಕಾರ ಕೊರೆದು ಬಣ್ಣ ಬಣ್ಣದ ಚಿತ್ತಾರ ಬಿಡಿಸಿದಿ. ನಮಗೆ ಅದು ಮಾಡಿದ್ದಾರೆ. ಕಲ್ಲು ಮಣ್ಣು ಕಟ್ಟಿಗೆಗಳಲ್ಲಿ ಆಕಾರ ಕೊರೆದು ಬಣ್ಣ ಬಣ್ಣದ ಚಿತ್ತಾರ ಬಿಡಿಸಿದಿರಿ. ರತ್ನ ವಜ್ರವ ತೊಡಿಸಿ ಪಟ್ಟೆ ಪೀತಾಂಬರ ಉಡಿಸಿ ಚೆಲುವೆಯರ ಕೈಗೆ ಗದಾಪದ್ಮಗಳ ಹಿಡಿಸಿದಿರಿ. 10 ಕೈಗಳನ್ನು, ಹಲವಾರು ಮುಖಗಳನ್ನು, ಹಂದಿ ಆಮೆಗಳಂಥ ಅವತಾರ ಕಥೆಗಳನ್ನು ಬೆಚ್ಚಿ ಬೀಳಿಸುವಂತೆ ಹೆಣೆದು ಹಾಡಿದಿ.
ಗಂಧ ಕರ್ಪೂರ ಬತ್ತಿ ಹೊಗೆಯಿಂದ ನಮಗೆ ಮತ್ತು ಬೆರೆಸಿ ಮೋಕ್ಷ ಮುಕ್ತಿಗಳಂತ ಉಕ್ತಿ ಹಾಡಿದಿರಿ. ಮೋಕ್ಷ ಮುಕ್ತಿಗಳಂತ ಉಕ್ತಿ ಹಾಡಿದಿರಿ. ಜನ್ಮಾಂತರ ಕರ್ಮ ಹಣೆ ಬರಹಗಳ ಬೊಗಳೆ ಸಾರುತ್ತಾ ಹಸಿಯ ಮನದಲ್ಲಿ ಭಯದ ಬೀಜವ ಬಿತ್ತಿದಿರಿ. ಚಾಣಾಕ್ಷತನದಿಂದ ಮಣಿಸಿ ಕೈ ಮುಗಿಸಿದಿರಿ. ನರಗಳಲ್ಲಿ ಸ್ವರ್ಗ ಸುಖವೆಂಬ ಕನಸ ಹರಿಸಿದಿರಿ. ಎಳೆಹರೆಯ ಬಾಲೆಯರು ಬಸಿರೊತ್ತು ನಿಂತಾಗ ಗಾಳಿ ಬೆಳಕಿನ ಕೂಟವೆಂದು ಅಪ್ಪಣೆಯ ಕೊಡಿಸಿದಿರಿ. ಸಂದೇಹವಿಲ್ಲದೆಯೇ ನಾವಿದೆಲ್ಲವನ್ನಂಬಿದೆವು. ಮಂತ್ರ ತಂತ್ರ ಚಳಕ ಬಡಾಯಿಸಿಕೊಂಡಿರಿ ನೀವು. ಈಗ ನಿದ್ದೆ ಮಂಪರಿನಿಂದ ನಮಗೆ ಜೋರಾಗಿ ಕವಿದಿತ್ತು. ನಿದ್ದೆ ಮಂಪರು ನಮಗೆ ನಿಮ್ಮ ಕಣ್ಣು ಮುಚ್ಚಾಲೆ ಆಟ ಭರದಿ ನಡೆದಿತ್ತು. ನಿಮ್ಮ ಕಣ್ಣು ಮುಚ್ಚಾಲೆ ಆಟ ಭರದಿ ನಡೆದಿತ್ತು. ಈಗ ಹಕ್ಕಿ ಪಕ್ಷಿಗಳೆಲ್ಲ ಕೂಗಿ ಎಚ್ಚರಿಸುತ್ತಿವೆ ನಮ್ಮನ್ನು. ಮುಂಜಾವಿನ ಬೆಳಕು ಕಣ್ಣು ತೆರೆಸುತ್ತಿದೆ. ದೀರ್ಘರಾತ್ರಿಯ ಮೌನ ದೂರವಾಗಿದೆ ಇನ್ನು. ದೀರ್ಘರಾತ್ರಿಯ ಮೌನ ದೂರವಾಗಿದೆ ಇನ್ನು. ಬಾಯಿ ಬಂದಿದೆ ನಮಗೆ ಹೊಸ ದೃಷ್ಟಿ ಕೂಡ. ನಮ್ಮೆದೆಯ ಮೇಲಿಡುವ ನಿಮ್ಮ ಕಾಲಿಗೆ ಪೂಜೆ ಸಲ್ಲಬಹುದೆಂಬ ಕನಸ ಕಾಣದಿರಿ ನೀವು. ಬರುತ್ತಿದ್ದೇವೆ ಬಿರುಗಾಳಿಯಾಗಿ, ಗುಡುಗಾಗಿ, ಸಿಡಿಲಾಗಿ. ಇನ್ನು ತಡೆಯಲಾರಿರಿ ನಮ್ಮ ಸರಿದು ನಿಲ್ಲಿ. ನಮಸ್ಕಾರ. ಇದು ನಮ್ಮ ಕವನಗಳಲ್ಲಿ ಬರುತ್ತೆ, ಆದರೆ ನಿಜವಾಗಿ ಎಷ್ಟು ಮಟ್ಟಿಗೆ ಸಾಧ್ಯ ನೋಡಬೇಕು. ನಮ್ಮ ಈ ಮೂಢನಂಬಿಕೆಯನ್ನು ನಾವು ಧಿಕ್ಕರಿಸಬೇಕಷ್ಟೇ. ಧನ್ಯವಾದಗಳು.